ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಬ್ಲಾಗ್ಸ್. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ಇವಾಗ ಮೊನ್ನೆ ಹೋಗಿದ್ವಲ್ಲ, ಅದೇ ನಾಗರಬಾವಿ ಅದೇ ಬಿಲ್ಡಿಂಗಿಗೆ ಹೋಗ್ತಾ ಇದ್ದೀವಿ ಇವತ್ತು. ಇನ್ನು ಮಿಕ್ಕಿದ್ದು ವಿಂಡೋಗಳನ್ನ ಅನ್ಲೋಡ್ ಮಾಡೋದಕ್ಕೆ ನಾಗರಬಾವಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ JC ರೋಡಿಗೆ ಹೋಗ್ಬೇಕು. ಅವತ್ತು ಪ್ರೊಫೈಲ್ ತರ ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ. ಪ್ರೊಫೈಲ್ ತಂದ್ವಿ, ಅದ್ರದ್ದೇನು ವಿಡಿಯೋ ಮಾಡಲಿಲ್ಲ. ಇವತ್ತು ಫುಲ್ಲು ಮಾಕ್ಲಿ ಜಾಮ್ ಆಗ್ಬಿಟ್ಟೈತೆ, ಅದೇನಕ್ಕಂತ ಗೊತ್ತಿಲ್ಲ. ನೋಡ್ರಿ, ಫುಲ್ ಜಾಮು, ಫುಲ್ಲು ಮಾದಕ್ನಳ್ಳಿ ತನಕ ಜಾಮ್ ಆಗೈತೆ ಅಣ್ಣ. ಮಾದಕ್ನಳ್ಳಿ ತನಕ ಜಾಮ್ ಆಗೈತೆ. ಏನ್ ಕತೆ ಇವಾಗ? ಮಾದನಾಯಕನಹಳ್ಳಿ ಹತ್ರ ಇದು ಟಾರ್ ಹಾಕ್ತಾವ್ರಿ, ಅದಕ್ಕೆ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ. ನೋಡ್ರಿ, ಇಲ್ಲಿ ಟಾರ್ ಮಿಷಿನ್ ಎಲ್ಲ ನಿಂತೈತೆ. ಇದು ಟ್ರ್ಯಾಕ್ಟರು ಆ ಥರದೆಲ್ಲ ನಿಂತು, ಅದಕ್ಕೆ ನಾನು ಏನು ಜಾಮ್ ಆಗೈತೆ ಇಷ್ಟು ದಿನ ಜಾಮ್ ಆಗಿಲ್ಲ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು, ಫುಲ್ ಸ್ಮೆಲ್ ಗೊತ್ತಾಯ್ತು ಟಾರ್ದು, ಅದಕ್ಕೆ ಗೊತ್ತಾಯ್ತು. ಇವಾಗ ಅನ್ಲೋಡ್ ಮಾಡಿದ್ವಿ. ಇವಾಗ JC ರೋಡಿಗೆ ಹೋಗ್ತಾ ಇದ್ದೀವಿ. ಈಗ JC ರೋಡ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಬನ್ನಿ, ಏನಾದರೂ ನೋಡೋಣ. ಜಸ್ಟ್ ಇವಾಗ JC ರೋಡಿಗೆ ಬಂದಿದ್ದೀವಿ. ಏನು ಮೆಟೀರಿಯಲ್ ಅಂತ ಕೇಳ್ಕೊಂಬಂದವ್ರೆ. ಈ ಥರದ್ದು ಲೋಡ್ ಆಗೈತೆ ಬ್ಯಾರಲ್ಗಳು. ಇವಾಗ ಲೋಡ್ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಲೋಡ್ ತೋರಿಸ್ದೆ. ಇವಾಗ ಹೋಗಿ ನಾವಂತೂ ಅನ್ಲೋಡ್ ಮಾಡೋದಿಲ್ಲ, ಇನ್ನು ಬೇರೆ ಯಾರಾದ್ರೂ ಅನ್ಲೋಡ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಇವಾಗ ಇಲ್ಲಿಂದ ಹೋಗೋದೇ ಸಮಸ್ಯೆ. ಫುಲ್ಲು ಟ್ರಾಫಿಕ್ ಆಗಿರುತ್ತೆ. JC ರೋಡ್ ಅಂದರೆ ಗೊತ್ತಾನೆ ನಿಮ್ಗೂ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಕಟ್ಟೋಡ್ಕ ಹಿಂಗೆ ತಾನೆ ಅವನು ಹೇಳಿದ್ದು. ಎಲ್ಲ ಗಾಡಿಗಳು ಲೈನು ನಿಂತ ಒಂದು 50-60 ಗಾಡಿ ಮೇಲೆ ಇದಾವೆ ಇನ್ನು. ಇದು ಮೆಜೆಸ್ಟಿಕ್ ರೋಡು ಫುಲ್ಲು. ನಾನು ಫಸ್ಟ್ ಟೈಮ್ ನೋಡಿದ್ದು. ಫುಲ್ ಎಲ್ಲ ಸ್ಲೀಪರ್ ಕೋಚ್ಗಳೇ ಗಾಡಿಗಳಿರೋದೆಲ್ಲ. ಇನ್ನೇನು ನೈಟಿಗೆ ಹೊರಡ್ತಾವ ಅನ್ಸುತ್ತೆ ಮೋಸ್ಟ್ಲಿ.